ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವೇನಾದರೂ ಬೆಂಗಳೂರು ಕೃಷಿ ಮೇಳನ ಮಿಸ್ ಮಾಡ್ಕೊಂಡಿದ್ರೆ, ನಮ್ಮ ಮಂಡ್ಯ ಕೃಷಿ ಮೇಳ ಇದೇ ತಿಂಗಳು ಅಂದರೆ ಡಿಸೆಂಬರು 5, 6, 7ನೇ ತಾರೀಕು ವಿ.ಸಿ. ಫಾರ್ಮ್, ಮಂಡ್ಯ ವಿ.ಸಿ. ಫಾರ್ಮಲ್ಲಿ ಈ ಕೃಷಿ ಮೇಳನ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಯಾರ್ಯಾರು ಈ ಸರಿ ಬೆಂಗಳೂರ್ದು ಕೃಷಿ ಮೇಳನ ಮಿಸ್ ಮಾಡ್ಕೊಂಡಿದ್ದಾರೋ ತಪ್ಪದೆ ಈ ಮಂಡ್ಯ ವಿ.ಸಿ. ಫಾರ್ಮ್ಗೆ ಭೇಟಿ ನೀಡಿ ವೀಕ್ಷಕರೇ. ಅದು ಕೂಡ ಡಿಸೆಂಬರ್ 5, 6, 7ನೇ ತಾರೀಕು ಯಾವತ್ತಾರು ಒಂದು ದಿನ ನೀವು ಭೇಟಿ ಕೊಟ್ಟರೆ ಈ ಸರಿ ತುಂಬ ಜೋರಾಗಿ ಆರ್ಗನೈಸ್ ಮಾಡ್ತಿದ್ದಾರೆ ವೀಕ್ಷಕರು. ಏನಕ್ಕೆ ಅಂದರೆ ಫಸ್ಟ್ ಟೈಮು ಮಂಡ್ಯದಲ್ಲಿ ವಿ ಸ್ಥಾಪನೆ ಆದಮೇಲೆ ಆ ವಿ.ವಿ.ಅರೆಯ ಆ ಅಗ್ರಿಕಲ್ಚರಲ್ ಕಾಲೇಜೆಯ ಸಂಸ್ಥೆನೆಯ ಅಲ್ಲಿ ಈ ಸರಿಯ ಕೃಷಿ ಮೇಳನ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಪ್ರತಿ ವರ್ಷವೂ ಬೆಂಗಳೂರು ವಿ ಕಡೆಯಿಂದ ಅಲ್ಲಿ ಆರ್ಗನೈಸ್ ಮಾಡ್ತಾಯಿದ್ರು. ಈ ಸರಿ ಅಲ್ಲಿ ಮಂಡ್ಯದ ಸ್ಥಾಪನೆ ಆಗಿರೋದ್ರಿಂದ ಆ ವಿ ಅಂಡರ್ ಬರುವಂತಹ ಮಂಡ್ಯ, ಮೈಸೂರು, ಹಾಸನ, ಕೂರ್ಗು, ಕೊಡಗು ಮತ್ತು ಚಾಮರಾಜನಗರ ಈ 5 ಡಿಸ್ಟಿಕ್ಗಳಿಗೆ ಉಪಯೋಗ ಆಗುವಂತೆ ವೀಕ್ಷಕರೇ ಈ ಸರಿ ತುಂಬ ಜೋರಾಗಿ, ತುಂಬ ದೊಡ್ಡದಾಗಿ ಈ ಕೃಷಿ ಮೇಳನ ಮಂಡ್ಯ ವಿ.ಸಿ. ಫಾರ್ಮಲ್ಲಿ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಪ್ರತಿಯೊಬ್ಬರು ಈ ಕೃಷಿ ಮೇಳಕ್ಕೆ ಭೇಟಿ ನೀಡಿ ಅಲ್ಲಿ ಆಧುನಿಕವಾಗಿ ಏನೇನು ಬೆಳಿಬೇಕು, ಯಾವ ಯಂತ್ರೋಪಕರಣಗಳನ್ನು ಯೂಸ್ ಮಾಡಬೇಕು, ಮತ್ತು ಯಾವ ಥರ ತಳಿಗಳ ಬೀಜಗಳ ಸೀಡ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ತಿಳ್ಕೊಬೇಕಾ, ಯಾವ ಥರ ಗೊಬ್ಬರ ಕೊಡಬೇಕು ಗಿಡಗಳಿಗೆ, ಅಥವಾ ಯಾವ ಥರ ನೀರಿನ ಹನಿ ನೀರಿನ ಪದ್ಧತಿನ ಹೇಗೆ ಯೂಸ್ ಮಾಡಬೇಕು, ಎಲ್ಲ ತಂತ್ರ ವೀಕ್ಷಕರೇ, ಎಲ್ಲ ಆಧುನಿಕ ಉಪಕರಣಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾ, ಯಾವುದೇ ಥರ ನೀವೇನಾದ್ರು ಪಶುಸಂಗೋಪನೆ ಮಾಡಬೇಕಾ, ಹೈನುಗಾರಿಕೆ ಮಾಡಬೇಕಾ, ಮೀನುಗಾರಿಕೆ ಮಾಡಬೇಕಾ, ಯಾವ್ದು ಮಾಡಬೇಕು, ನೀವು ಏನಾರು ಫ್ರೂಟ್ಸಿಂದ ಬೆಳಿಬೇಕಾ, ಪ್ರತಿಯೊಂದು ಮಾಹಿತಿ ಅಗ್ರಿಕಲ್ಚರಲ್ ಬಗ್ಗೆ ನಿಮಗೆ ಮಾಹಿತಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಈ ಕೃಷಿ ಮೇಳಕ್ಕೆ ನೀವು ಭೇಟಿ ನೀಡಲೇಬೇಕು ವೀಕ್ಷಕರೇ. ಅಷ್ಟು ಚೆನ್ನಾಗಿತ್ತು. ನಾವು ಬೆಂಗಳೂರಲ್ಲಿ ಈ ಟೈಮ್ ಹೋಗಿದ್ದೆ, ಬಟ್ ಅಷ್ಟು ಚೆನ್ನಾಗಿತ್ತು. ತುಂಬ ಜನ ಇಂಥ ಬೆಂಗಳೂರಿಗೆಲ್ಲ ಬಂದು ಹೋಗೋಕ್ಕೆ ನೋಡೋಕೆ ಆಗ್ತಿರಲ್ಲ. ಅದರಲ್ಲೂ ಕೂಡ ಈ ಸರಿ ಮಂಡ್ಯ ಅಂದಾಗ ಆಲ್ಮೋಸ್ಟ್ ಹಾಸನಿಗೆ, ಮೈಸೂರಿಗೆ, ಚಾಮರಾಜನಗರ ಎಲ್ಲ ಸ್ವಲ್ಪ ನಿಯರ್ ಇರೋದ್ರಿಂದ ಈ ವಿ.ಸಿ. ಫಾರ್ಮು ಮಂಡ್ಯ ಬಸ್ ಸ್ಟ್ಯಾಂಡಿಂದ ಒಂದು 10ರಿಂದ 11 ಕಿಲೋಮೀಟರ್ ಇದೆ ವೀಕ್ಷಕರೇ. ನೀವು ಮೇಲ್ಕೋಟೆ ರೋಡಲ್ಲಿ ಹೋಗ್ತಾ ಇದ್ರೆ ವಿ.ಸಿ. ಫಾರ್ಮಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ, ಮಂಡ್ಯಕ್ಕೆ ಬಂದ್ಬಿಟ್ಟು ನೀವು ವಿ.ಸಿ. ಫಾರ್ಮ್ ಇಲ್ಲಿ ಯಾವ ಸೈಡ್ ಹೋಗಬೇಕು ಅಂದರೆ ಮೇಲ್ಕೋಟೆ ರೋಡಲ್ಲಿ ಹೋಗಿ ಅಂತ ಹೇಳ್ತಾರೆ. ಅಲ್ಲಿಯ ವಿ.ಸಿ. ಫಾರ್ಮಲ್ಲಿ ನಿಮಗೆ ಈ ಕೃಷಿ ಮೇಳನ ದೊಡ್ಡದಾಗಿ ಆರ್ಗನೈಸ್ ಮಾಡಿದ್ದಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಅಗ್ರಿಕಲ್ಚರ್ ಬಗ್ಗೆ ನೀವೇನಾದ್ರು ಮಾಹಿತಿ ತಿಳ್ಕೋಬೇಕು, ನೀವೇನಾದ್ರು ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ಸ ಟ್ರೈ ಮಾಡಬೇಕು. ಇಲ್ಲಿ ತುಂಬ ಸ್ಟಾಲ್ಗಳಿರ್ತವೆ ವೀಕ್ಷಕರೇ. ನಿಮಗೇನಾದ್ರು ಹೆವಿ ಇಂಡಸ್ಟ್ರಿ ಸ್ಟಾಲ್ಗಳಾಗಲಿ, ಅಥವಾ ಕೃಷಿ ಬಗ್ಗೆ ಮಾಹಿತಿ ಕೊಡೋ ಸ್ಟಾಲ್ಗಳಾಗಲಿ, ಅಥವಾ ಸೀಡ್ಸ್ಗಳಿಗೆ ಸ್ಟಾಲ್ಗಳಾಗಲಿ, ಅಥವಾ ಎಲ್ಲ ಗಾರ್ಡನಿಂಗು ಇವೆಲ್ಲ ಇರ್ತಾವಲ್ಲ, ಗಾರ್ಡನಿಂಗ್ದೆಲ್ಲ ಏನೇನು ಸಸ್ಯಗಳು, ಏನೇನು ಹೂವುಗಳೆಲ್ಲ ಇರ್ತಾವಲ್ಲ ಅವೆಲ್ಲ ನಿಮಗೆ ಮಾಹಿತಿ ನೀವು ತಗೊಂಡು ಹೋಗ್ಬೇಕಾ, ಬಾಳೆ ಬಗ್ಗೆ ಬೇಕಾ, ಪ್ರತಿಯೊಂದು ವೀಕ್ಷಕರೇ, ಅಡಿಕೆ, ಬಾಳೆ, ಕಾಫಿ, ನೀವೇನೇನು ಬೆಳಿತೀರ, ಏನೇನು ವೆಜಿಟೇಬಲ್ಸ್ ಬೆಳಿತೀರ, ಯಾವ್ಯಾವ ತಳಿಯ ಭತ್ತ ಬೆಳಿತೀರಾ, ಮಂಡ್ಯದಲ್ಲೆಲ್ಲ ಭತ್ತ ಜಾಸ್ತಿ ಬೆಳಿತಾರೆ, ಹಾಗಾಗಿ ಕಬ್ಬು, ಪ್ರತಿಯೊಂದ್ರ ಬಗ್ಗೆ A to Z ಮಾಹಿತಿ ಸಿಗುವಂಥ ಒಂದು ಮೇಳ ಅಂದರೆ ಅದು ಕೃಷಿ ಮೇಳ ವೀಕ್ಷಕರೇ. ಅದು ಕೂಡ ವರ್ಷದಲ್ಲಿ ಒಂದೇ ಸರಿ ನಡೆಯೋಂಥ ಕೃಷಿ ಮೇಳ. ಅದು ಡಿಸೆಂಬರ್, ನವಂಬರ್ ಟೈಮಲ್ಲಿ ಯಾವಾಗಲೂ ಬೆಂಗಳೂರಲ್ಲಿ GKVK ಕ್ಯಾಂಪಸಲ್ಲಿ ನಡೆಯುತ್ತೆ. ಆಲ್ಮೋಸ್ಟ್ ನವಂಬರ್ ಎಂಟು ಡಿಸೆಂಬರಲ್ಲಿ ನಿಮಗೆ ಮಂಡ್ಯದಲ್ಲಿ ನಡೆಯುತ್ತೆ. ಈ ಸರಿ ಆರ್ಗನೈಸ್ ದೊಡ್ಡದಾಗಿ ಮಾಡಿದ್ರಿಂದ ಮುಂದೆ ಜನ ಹೇಗೆ ಬರ್ತಾರೆ ಅದರದ್ದೆಲ್ಲ ನೋಡಿಕೊಂಡು ತುಂಬ 330+ ಸ್ಟಾಲ್ನ ಈ ಸರಿ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಅಲ್ಲಿ ತುಂಬ ಒಂದು 100 ಹೆವಿ ಇಂಡಸ್ಟ್ರಿಗಳಾಗಲಿ, ಮತ್ತು ತುಂಬ ಒಂದು 10-20 ಸಹಾಯ ಸಂಘ, ಇದು ಮತ್ತು ರೈತರ ಸಂಘಗಳು, ಪ್ರತಿಯೊಂದು ಏನೇನು ಎಲ್ಲ ಮಾಹಿತಿಗಳು ಬೇಕು, ಏನೇನು ಆರ್ಗ್ಯಾನಿಕ್ ಫುಡ್ ಸಿಗುತ್ತೆ, ಏನೇನು ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಫಾರ್ಮೇಷನ್ ನೀವು ಬೇಕು, ಏನೇನು ಸ್ಟಾಲ್ಗಳು ನೀವು ನೋಡಬೇಕು, ಪ್ರತಿಯೊಂದು ಮತ್ತು ನಿಮಗೆ ಲೈವ್ ಆಗಿ ಯಾವ್ಯಾವ ಥರ ಅಲ್ಲಿ ತುಂಬ ಬೆಳೆದಿರ್ತಾರೆ ವೀಕ್ಷಕರೇ. ಲೈವ್ ಆಗಿ ತೋರಿಸ್ತಾರೆ ನಿಮಗೆ. ಭತ್ತ ಆಗಲಿ, ರಾಗಿ ಆಗಲಿ, ಸಜ್ಜೆ ಆಗಲಿ, ಡಿಫ್ರೆಂಟ್ ವೆರೈಟಿ ಕಾಳುಗಳಾಗಲಿ, ಬಾಳೆ ಆಗಲಿ, ಡಿಫ್ರೆಂಟ್ ವೆರೈಟಿ ಇದು ಹೂಗಳಾಗಲಿ, ಪ್ರತಿಯೊಂದು ಅಲ್ಲಿ ಬೆಳೆದಿರ್ತಾರೆ ವೀಕ್ಷಕರೇ. ಅವ್ರು ಲೈವ್ ಆಗಿ ತೋರಿಸ್ತಾರೆ ಹೆಂಗೆ ಬೆಳೆಯೋದು, ಹೆಂಗೆ ಇದು ಮಾಡೋದು, ಅದ್ರ ಬಗ್ಗೆ ಮಾಹಿತಿನ ಪ್ರತಿಯೊಬ್ಬರು ಅಲ್ಲಿ ಹೋಗಿ ತಗೋಬೇಕು ವೀಕ್ಷಕರೇ. ಹಾಗಾದರೆ ನಾವು ರೈತರು ಕೂಡ ತುಂಬ ದೊಡ್ಡದಾಗಿ ಬೆಳೆಯೋಕ್ಕೂ ಸಾಧ್ಯ, ಮತ್ತು ನಾವು ಏನಾದ್ರು ಡಿಫ್ರೆಂಟಾಗಿ ಯೋಚನೆ ಮಾಡಿ ಅಗ್ರಿಕಲ್ಚರಲ್ಲೂ ಮಾಡಿ ತುಂಬ ಕಷ್ಟಪಟ್ಟು ಮಾಡೋಕ್ಕಿಂತ ಈ ಆಟೋಮೇಷನ್ ಆಗಲಿ, ಆಧುನಿಕ ಇಕ್ವಿಪ್ಮೆಂಟ್ ಯೂಸ್ ಮಾಡಿಕೊಂಡು ಒಂಥರ ಡಿಜಿಟಲಿ ನಾವು ಆರ್ಗ್ಯಾನಿಕ್ ಆಗಿ ಫಾರ್ಮಿಂಗ್ ಮಾಡಬೇಕು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.